ಚಿಕ್ಕನಾಯಕನಹಳ್ಳಿ ಹೇಮಾವತಿ ಕಾಮಗಾರಿ ಕೆಲಸವನ್ನು ಗುತ್ತಿಗೆದಾರ ಇಷ್ಟೊಂದು ನಿಧಾನಗತಿಯಲ್ಲಿ ಮಾಡಿದರೆ ಇನ್ನೂ 3 ವರ್ಷವಾದರೂ ಕೆರೆಗಳಿಗೆ ನೀರು ಹರಿಯುವುದಿಲ್ಲ. ಅಧಿಕಾರ ಅನುಭವಿಸಿದ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಹೇಮಾವತಿ ಯೋಜನೆ ನೆನೆಗುದಿಗೆ ಬಿದ್ದಿದೆ ಎಂದು ಮಾಜಿ ಶಾಸಕ ಕಿರಣ್ ಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಶನಿವಾರ ನೂರಾರು ರೈತರು ಹಾಗೂ ಕಾರ್ಯಕರ್ತರೊಂದಿಗೆ ಹೇಮಾವತಿ ಕಾಮಗಾರಿ ನಡೆಯುತ್ತಿರುವ ಗಡಬನಹಳ್ಳಿ, ಬಿಳಿಗೆರೆ, ತಿಮ್ಲಾಪುರ, ಸಾಸಲು, ದಬ್ಬೆಘಟ್ಟ, ಕಾಡನಹಳ್ಳಿ, ಕೊಡಲಾಗರ ಸ್ಥಳಗಳಿಗೆ ಭೇಟಿ ನೀಡಿ ಮಾತನಾಡಿದ ಅವರು, 26 ಕೆರೆಗಳ ಹೇಮಾವತಿ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯು ಅತ್ಯಂತ ನಿಧಾನಗತಿಯಲ್ಲಿ ಸಾಗುತ್ತಿದ್ದು, ಅನುಷ್ಠಾನಕ್ಕೆ ಬಂದ ಯೋಜನೆಯನ್ನು ಪೂರ್ಣಗೊಳಿಸಲು 16 ವರ್ಷಗಳು ಬೇಕಾ? ಚುನಾವಣೆಯಲ್ಲಿ ಸೋತರೂ ನಾನು ಈ ಯೋಜನೆಗೆ 103 ಕೋಟಿ ಹಣ ಬಿಡುಗಡೆಗೊಳಿಸಿದ್ದೆ. ಇಷ್ಟು ವರ್ಷ ಕಳೆದರೂ ಅರ್ಧ ಭಾಗವೂ ಈ ಯೋಜನೆ ಪೂರ್ಣಗೊಂಡಿಲ್ಲ. ರೈತರು ಬೋರ್ವೆಲ್ಗಳನ್ನು ಕೊರೆಸಿ ಸಾಲಗಾರರಾಗುತ್ತಿದ್ದಾರೆ. 1,500 ಅಡಿಗಳಷ್ಟು ಅಂತರ್ಜಲ ಕುಸಿದು ಹೋಗಿದೆ. ರೈತರ ಬದುಕನ್ನು ಕಂಡರೆ ನೋವಾಗುತ್ತದೆ. ರೈತರಿಗಾಗಿ ಮಾಡಿದ ಯೋಜನೆ ಪೂರ್ಣಗೊಳ್ಳದೇ ಇರುವುದನ್ನು ಕಂಡು ತಾಲೂಕಿನ ಜನರು ನನ್ನನ್ನು ಸೋಲಿಸಿದರೂ ಪರವಾಗಿಲ್ಲ, ನಾನೇ ಯೋಜನೆಯನ್ನು ಪೂರ್ಣಗೊಳಿಸುತ್ತೇನೆ. ಸರ್ಕಾರದ ಮಟ್ಟದಲ್ಲಿ ಈ ಯೋಜನೆಗೆ ಬೇಕಾದ ಸೌಲಭ್ಯವನ್ನು ಕೊಡಿಸಲು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಬಳಿ ರೈತರೊಂದಿಗೆ ನಿಯೋಗವನ್ನು ಶೀಘ್ರದಲ್ಲಿಯೇ ಹೋಗಲಾಗುತ್ತದೆ. ಈ ಯೋಜನೆಯ ಬಗ್ಗೆ ಉದಾಸೀನ ಮಾಡಿದರೆ ಇನ್ನೂ ಹಲವಾರು ವರ್ಷಗಳು ಕಳೆದರೂ ಕೆರೆಗಳು ತುಂಬುವುದಿಲ್ಲ, ರೈತರ ಬದುಕು ಅತಂತ್ರವಾಗುತ್ತದೆ. 15ರಿಂದ 20 ವರ್ಷ ಅಧಿಕಾರ ಮಾಡಿರುವ ಇಲ್ಲಿನ ಜನಪ್ರತಿನಿಧಿಗಳು ಹೇಳಿಕೊಳ್ಳುವಂತಹ ಒಂದು ಯೋಜನೆಯನ್ನಾದರೂ ಜಾರಿಗೊಳಿಸಿದ್ದಾರೆ. ಮನೋರಂಜನೆಗಳಿಂದ, ಜನರನ್ನು ಬೆದರಿಸುವುದರಿಂದ ಬಡವರ ನೊಂದವರ ಹೊಟ್ಟೆ ತುಂಬುವುದಿಲ್ಲ. ಜನಪರ ಕೆಲಸವನ್ನು ಅಧಿಕಾರಕ್ಕೆ ಬಂದವರು ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್, ಪಿಟಿ ಚಿಕ್ಕಣ್ಣ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಂಚಾಕ್ಷರಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎಂ ಜಗದೀಶ್, ನೀರಾವರಿ ಹೋರಾಟಗಾರ ಶರತ್ ಅಜ್ಜೇನಳ್ಳಿ, ಕೆಜಿ ಕೃಷ್ಣೇಗೌಡ ಸೇರಿದಂತೆ ನೂರಾರು ಕಾರ್ಯಕರ್ತರು, ರೈತರು ಉಪಸ್ಥಿತರಿದ್ದರು.